ಆ ಕನಸಲ್ಲೂ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ವಿವೇಚನೆಯಿಂದ ನಡ್ಕೊಂಡ್ರೆ ವಿಕಾಸ ಪರ್ವ ಅಂತ. ಬಹುಶಃ ಈ ಕಥೆ ಮಾಡುವಾಗ ತುಂಬ ಯೋಚನೆ ಮಾಡಿ 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 ಒಂದು ಬದುಕಿನ ಎಲ್ಲ ಮಜಗಳನ್ನು ತೋರಿಸೋ ಹಾಗೆ ನಾನು ನೋಡಿದ 3 ಸಾಂಗಲ್ಲಿ 3 ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರೀಸ್ ಅದು ಒಂದು ಬದುಕು ನಡೆಯುವಾಗ ಆ 3 ಚೆನ್ನಾಗಿ ತೋರಿಸ್ತಿದ್ದಾರೆ. ಬಹುಶಃ ಈ ವಿಕಾಸ ಪರ್ವ ಅದ್ಭುತ ಯಶಸ್ಸು ಕಾಣಿಸ್ಲಿ ಅಂತ ನನಗನ್ಸುತ್ತೆ. ನನ್ನ ಹಾರೈಕೆ, ನನ್ನ ಆಶೀರ್ವಾದ ಅಂತ ಹೇಳಲ್ಲ, ಯಾಕಂದರೆ ತುಂಬ ವಯಸ್ಸಾಗೋದನ್ನಾಗುತ್ತೆ, ಹಾರೈಕೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಪ್ರಯತ್ನ ಇಸ್ ವೆರಿ ಗುಡ್, ವೆರಿ ಗುಡ್. ಅಂದರೆ ಪೂರ ಸಬ್ಜೆಕ್ಟು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಹೋಗುತ್ತೆ. ನಾವು ಈಗ ನೋಡಿದ ಒಂದು ಟ್ರೈಲರಲ್ಲಿ ಎಲ್ಲ ರೀತಿಯ ಒಂದು ಭಾವನೆ ವ್ಯಕ್ತವಾಗಿತ್ತು. ಚೆನ್ನಾಗಿ ಮಾಡಿದ್ದಾರೆ. ನಾಗೇಶು ಭಾಳ ಚೆನ್ನಾಗಿದೆಪ್ಪ. ಕೆಲವು ಕಡೆ ನಾನೇ ಜ್ಞಾಪಕ ಬರ್ತಾ ಇದ್ದೆ, ನೀನು ನೋಡ್ತಾ ಇದ್ದೆ. ಸೊ ನಾನು ಬೇಸಿನ ಮೂಲಕ ಹೋಗ್ಬೇಕು ಅಂತ ನನಗೆ ಅನ್ಸುತ್ತೆ. ಪ್ರತಿಯೊಬ್ಬರು ಅವರವರ ಆಸಕ್ತಿಯಿಂದ ಅವರ ಆಸೆ ಆಕಾಂಕ್ಷೆಯಂತೆ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಅವರು ಕ್ಯಾಮ್ರಾಮನ್ ಭಾಳ ಚೆನ್ನಾಗಿದೆ. ಕ್ಯಾಮ್ರಾಮನ್ ಅವರಿದ್ದಾರಾ? ಬನ್ನಿ ಸರ್, ನಾನು ಇಲ್ಲೇ ನಿಮ್ಗೆ ನಮಸ್ಕಾರ ಮಾಡಿ. ಬನ್ನಿ ಸರ್. ಗೊತ್ತದಕ್ಕೆ ಹೇಳ್ತಾರೆ, ಬನ್ನಿ ಸರ್. ಅದ್ಭುತ. ನಿಮ್ಮ ಒಂದು ಇಂಟ್ರೆಸ್ಟು ಒಂದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ಒಂದೊಂದು ಶಾರ್ಟ್ ತೆಗೆಯುವಾಗಲೂ ಅದರಲ್ಲಿ ನೀವು ಏನೇನು ತುಂಬಬೇಕು ಅಂತಿದ್ದೀರಿ ಎಲ್ಲನೂ ತುಂಬ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಆಸೆ ಆಕಾಂಕ್ಷೆ ಈಡೇರಲಿ, ಬದುಕು ವಿಕಾಸಪರವಾಗಲಿ ಅಂತ ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಅವ್ರು ಯಾವತ್ತೂ ವಿಕಾಸವೇ, ವಿನಾಶ ಇಲ್ಲವೇ ಇಲ್ಲ. ಅಲ್ಲಿ ಅವರಿದ್ರೆ ಒಂದು ಸಂತೋಷವಾಗುತ್ತೆ. ಆಶೀರ್ವಾದ ನಮ್ದು ಆಶೀರ್ವಾದ ಇದೆ. ಆಶೀರ್ವಾದ ಮಾಡೋರು ಪಕ್ಕದಲ್ಲಿ ಕೂತಿರ್ತಾರೆ ಅಂತ ಕೆಲಸ ಜ್ಞಾಪಕ ಇರಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿದೆ, ಪ್ರಯತ್ನ ತುಂಬ ಚೆನ್ನಾಗಿದೆ. ಈ ಎಂಟೈರ್ ಯಂಗ್ಸ್ಟರ್ಸ್ಗೆ ನಾನು ಶುಭ ಹಾರೈಸ್ತೀನಿ. ಮಾತಾಡೋದು ಬೇಕಾದಷ್ಟು ಇರುತ್ತೆ, ಮಾತು ಶುರು ಮಾಡಿದ್ರೆ, ಆದರೆ ಹೇಳಬೇಕಾದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅನ್ನೋದು ನಮ್ಮ ಗುರುಗಳಿಂದ ಕಲಿಸ್ಕೊಂಡಿದ್ದೀನಿ. ಅದರಿಂದ ಇಷ್ಟೇ. ಐ ವಿಶ್ ದೆಮ್ ಆಲ್ ಸಕ್ಸಸ್. ನಿಮ್ಮ ಬದುಕು ವಿಕಾಸಪರವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಅವರು ಬೇಕಾದಷ್ಟು ಸಿನಿಮಾ ನೋಡಿರ್ತಾರೆ. ತಪ್ಪು ಒಪ್ಪುಗಳು ಅವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಆ ತಪ್ಪುಗಳನ್ನ ಮನಸ್ಸಿಗೆ ಮುಟ್ಟೋಗಿ ಇವ್ರಿಗೆ ಹೇಳಿ ಒಪ್ಪುಗಳನ್ನ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ಬೇಕು. ಅದೇ ಈಗಿನ ಕಾಲದ ಪತ್ರಿಕೋದ್ಯಮನಾಗಲಿ ಮಾಧ್ಯಮ ಮಿತ್ರರಾಗಲಿ ಮಾಡ್ತಾ ಇರೋದು. ಅವರ ಒಂದು ಸಪೋರ್ಟ್ ಬೇಕು ಅಂತ ಇಲ್ಲಿ ಮೊದಲೇ ಮಾತಾಡುವಾಗ ಹೇಳಿದ್ರು. ಅದು ಯಾವತ್ತೂ ಇದ್ದೇ ಇದೆ. ಯಾವುದೇ ಚಿತ್ರವನ್ನಾಗಲಿ ಅವ್ರು ಬೈದಿದ್ದು ಇದುವರೆಗೂ ನಾನು ನೋಡಿಲ್ಲ. ಹೊಗಳೋದು ಸ್ವಲ್ಪ ಕಮ್ಮಿ ಆಗ್ಬೋದು, ಅದೇನು ಪರವಾಗಿಲ್ಲ. ಬೈಯೋದು ಮಾತ್ರ ಬೈಯೋದಿಲ್ಲ, ಆದರೆ ಹೇಳೋದು ಮಾತ್ರ ಹೇಳಿರ್ತಾರೆ. ಆ ಪದಗಳು ಬರೆಯುವಾಗ ಆ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಮಧ್ಯೆ ಬೇಕಾದಷ್ಟು ಅರ್ಥ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಜನ ಕಲ್ತ್ಕೋಬೇಕಾಗತ್ತೆ. ಆ ಕಲ್ತ್ಕೊಳ್ಳೋದು ಬುದ್ಧಿ ಇನ್ನೂ ಇರಬೇಕಾಗತ್ತೆ. ನಾವು ಮಾಡಿದ್ದೀವಿ, ನಮ್ಮದೇ ಚಂದ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆದರೆ ಅದು ಹೇಗಿತ್ತು ಅನ್ನೋದನ್ನು ಮೊದಲು ಆ ದೃಷ್ಟಿಯಿಂದ ಕಂಡುಹಿಡಿಯೋದು ಮಾಧ್ಯಮದವರು. ಅವ್ರನ್ನ ತಿಳ್ಕೊಬೇಕಾಗತ್ತೆ. ಬರ್ತಾ 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 ನಮ್ಮ ಜೀವನ ಸುಧಾರಿಸ್ಕೋಬೋದು. ಹಾಗೆ ಸುಧಾರಿಸ್ಕೊತ ಪ್ರತಿಯೊಬ್ಬರು ಇಲ್ಲಿ ಕೂತಿರೋ ಎಲ್ಲ ಹುಡುಗರುಗಳಿಗೂ ನಾನು ಒಂದೇ ಹೇಳೋದು, ಗುರಿ ನಿಮ್ಮದು ಚೆನ್ನಾಗಿರಲಿ ಗುರಿ. ಆ ಗುರಿನ ಮುಟ್ಟಿದ್ರೂ ಇನ್ನೂ ಗುರಿ ಮುಂದಕ್ಕೂ ಹಾಕ್ಕೊಂಡು ಅದಕ್ಕೂ ಮುಟ್ಬೇಕಾಗತ್ತೆ. 57 ವರ್ಷ ಆದ ಸಿನಿಮಾ ಬಂದೆ, ಇನ್ನೂ ನನಗೆ ಗುರಿ ತುಂಬ ದೂರ ಇದೆ ಅಂತ ಅನಿಸ್ತಾ ಇದೆ. ಮುಟ್ಟೇ ಇಲ್ಲ ನಾನು. ಆ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅದೇ ಥರ ಪ್ರಯತ್ನ ನಿಮಗೂ ಇರಲಿ, ಆ ಉತ್ಸಾಹ ಇರಲಿ, ಆ ಆನಂದ ಇರಲಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಥಿಯೇಟ್ರಲ್ಲಿ ಹೌಸ್ಫುಲ್ ಆಗ್ತಾ ಇಲ್ಲ, ಬಟ್ ಇಲ್ಲಿ ಹೌಸ್ಫುಲ್ ಇದೆ ಇವತ್ತು. ಇದೇ ರೀತಿ ಈ ಸಿನಿಮಾಗೆ ಥಿಯೇಟ್ರು ಕೂಡ ಜನ ಬರ್ತಾರೆ, ಆ ನಂಬಿಕೆ ನನಗಿದೆ. ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ 100% ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ನಮ್ಮ ಚಲನಚಿತ್ರ ಬಂದು ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ.
ಕ್ವಾಂಟಿಟಿ ಆಫ್ ಮೂವೀಸ್ ಜಾಸ್ತಿ ಆಗಿದೆ, ಕ್ವಾಲಿಟಿ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೆ ಆಟೋಮೆಟಿಕ್ ಕಂಟೆಂಟ್ ಚೆನ್ನಾಗಿರುತ್ತೆ, ಅದ್ಭುತವಾಗಿ ಸಿನಿಮಾಗಳು ಮೂಡಿ ಬರುತ್ತೆ. 80ರಲ್ಲಿ ತಮಗೆಲ್ಲ ಗೊತ್ತಾ ಇದೆ, 35, 36, 40 ಪಿಕ್ಚರ್ಗಳಿತ್ತು. ಇವಾಗ 200, 250 ದಾಟ್ಬಿಟ್ಟಿದೆ, 400 ಅಂತ ನೋಡಿ ಸೆನ್ಸಾರ್ ಆಗಿ. ಸೊ ಈ ರೀತಿ ಜಾಸ್ತಿ ಪ್ರೊಡಕ್ಷನ್ ಆದಾಗ ಕ್ವಾಲಿಟಿ ಎಲ್ಲೋ ನಮಗೆ ಒಂದು ಕಡೆ ಮೈನಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಪ್ರೊಡಕ್ಷನ್ ಕಮ್ಮಿ ಮಾಡಲಿ, ಒಳ್ಳೆ ಕತೆ, ಒಳ್ಳೆ ಹಾಡುಗಳು, ಒಳ್ಳೆ ನಿರ್ದೇಶನ ಸಿನಿಮಾಗಳು ಬಂತು ಅಂದರೆ ನಮ್ಮ ಕನ್ನಡಿಗರು ಖಂಡಿತ ನಮ್ಮ ಕೈ ಹಿಡಿತಾರೆ ಅಂತ ಆ ನಂಬಿಕೆ ನನಗಿದೆ. ಸುಮಾರು 48 ವರ್ಷ ಆಯಿತು ನಾವು ಇಂಡಸ್ಟ್ರಿ ಬಂದು. ಸೊ ನಾ 50 ಪಿಕ್ಚರ್ ಮಾಡುವಾಗ ಕೂಡ 10 ಪಿಕ್ಚರ್ ಹಿಟ್ಟಾಗಿರೋದು, ಇನ್ನೊಂದು 5 ಪಿಕ್ಚರಲ್ಲಿ ದುಡ್ಡು ಬಂದಿರೋದು, ಕೆಲವು ಫ್ಲಾಪ್ ಆಗಿರೋದು. ಇದು ಸರಾಸರಿ ನಮಗೆ ಮೊದಲಿಂದ ಬಂದಿರೋಂಥ ವಾಡಿಕೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ನಾಗೇಶ್ ಅವರು ಒಳ್ಳೆ ಸ್ನೇಹಿತರು ನನಗೆ. ಈ ಸಿನಿಮಾ ಹಾಡುಗಳು ನೀವು ಬಿಡುಗಡೆ ಮಾಡಿ ಅಂತ ಹೇಳಿದ್ರು, ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಬಿಡುಗಡೆ ನಮ್ಮ ಪ್ರಣಯರಾಜ ಸಾಹೇಬರು, ನೀನೇ ಸಾಕಿದಾಗಿಡಿ ನಿನ್ನ ಮುದ್ದಿನಾಗಿಡಿ ಸರಿ, 2 ದಿನಕ್ಕೊಂದ್ಸಲಿ ಹಾಡು ಕೇಳ್ತಾನೆ ಇರ್ತೀನಿ. ಯಾಕಂದ್ರೆ ಇವಾಗ ಹಂಗೆ ಆಗ್ಬಿಟ್ಟಿದೆ ಜಗತ್ತು, ಯಾರನ್ನ ಕೂಗ್ತಾ ಇದಾರೋ ಗೊತ್ತಿಲ್ಲ. ಖಂಡಿತ ಅಲ್ಲ ಸರ್, ದೇವರಾಣೆ ಇಲ್ಲ. ಸೊ ಸಾಹೇಬ್ರು ಬಂದಿರೋದು ನಮಗೆ ಪಾಸಿಟಿವ್ ವೈಬ್ರೇಷನ್. ಅದು ಇನ್ನೊಂದು ಇವತ್ತು ಬಹಳ ಸಂತೋಷ ಸುದ್ದಿ ಅಂದರೆ ಹೊರಗಡೆ ಕಾರ್ಮಾಡ ಎಲ್ಲ ನೋಡಿ ಬ್ಲ್ಯಾಕು ಬ್ಲ್ಯಾಕು ಬ್ಲ್ಯಾಕು, ಅಲ್ಲಿ ಸ್ನೇಹಿತರು ಬ್ಲ್ಯಾಕ್ ಹಾಕ್ಕೊಂಡಿದ್ದಾರೆ. ಯಾಕೋ ಗೊತ್ತಾಗ್ತಲ್ಲ, ಎಲ್ಲರೂ ನಾವೇನು ಕೇಳ್ಕೊಂಡ್ ಬಂದಿಲ್ಲ, ಹಂಗೆ ಕಾಕತಾಳೀಯವಾಗಿ ಹಾಕೊಂಡ್ ಬಂದಿದ್ದೀವಿ. ಬಟ್ ಈ ಸಿನಿಮಾ ವೈಟ್ ಬನ್ನಿಲ್ ಮಾಡಿದ್ದೀರಿ, ಈ ಸಕ್ಸಸ್ ಆಗುತ್ತೆ ಸಿನಿಮಾ. ಸೊ ಅಂದು ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು 3 ಹಾಡು ಅದ್ಭುತವಾಗಿ ಬರೆದಿದ್ದಾರೆ, ಚೆನ್ನಾಗಿದೆ, ಮಾಧುರ್ಯ ಇದೆ. AOP ಅಲ್ಲ ಸರ್, ನಮ್ಮ APO ಅಗಸ್ಟಿಯನ್ ಅಲ್ಲ, ಕರೆಕ್ಟ್ ನೋಡಿ. APO ಒಂದಕ್ಕೆ ಹಿಂಗಪ್ಪ ಪ್ರೊನೌನ್ಸ್ ಮಾಡೋದು ಅಂದ್ಕೊಂಡೆ. ಭಾಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. 3 ಹಾಡು ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ ಒಳ್ಳೇದಾಗಲಿ. ನೀವು ಸತತವಾಗಿ 4-5 ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಮಾಡಿ, ನಿಮ್ಗೆ ಆ ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ನಾನು ಇನ್ನೂ ಗುರಿ ಮುಟ್ಲಿಲ್ಲ ಅಂತ ಅಂದ್ರು. ಗುರಿ ಮುಟ್ಲಿಲ್ಲ ಅಂದ್ರು. ನಮ್ಮ ವೇಲು ಸಾಹೇಬ್ರು 47 ವರ್ಷ ಆಯ್ತು ಅಂದ್ರು, ಇನ್ನು ಮಾಡಕ್ಕೆ ಬಹಳಷ್ಟಿದೆ ಅಂದ್ರು. ಅವ್ರ ಗುರಿ ಮುಟ್ಲಿಲ್ಲ ಅಂದ್ರು. ಹಂಗಂದ್ರೆ ಅವ್ರ ಲೆಕ್ಕಕ್ಕೆ ನಾವಿನ್ನೂ ಹುಟ್ಲಿಲ್ಲ, ಇಲ್ಲಿರೋ ಯಾರೂ ಇಲ್ಲ, ಇನ್ನೂ ಬಹಳ ಮಾಡ್ಲಿಕ್ಕಿದೆ. ಇಂಥ ಹಿರಿಯರು ಶ್ರೀನಾಥ್ ಸರ್ ವಿಶೇಷವಾಗಿ ಹೀಗೆ ಅಪರೂಪ ನಮಗೆ ಯಾವುದೋ ಸಿನಿಮಾದ ಅತಿಥಿಯಾಗಿ ಬಂದಿದ್ದು ತುಂಬ ಕಡಿಮೆ. ಅವ್ರೇನೋ ಒಂದು ಪ್ರೀತಿ ಇಟ್ಕೊಂಡು ನಮ್ಮ ನಾಗೇಶ್ ಅವ್ರ ಮೇಲಿನ ಪ್ರೀತಿಗೆ ಬಂದಿದ್ದಾರೆ ಮತ್ತು ಹಾಡುಗಳನ್ನು ನೋಡಿ ಬಹಳ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಾರೆ. ಸೊ ಸಿನಿಮಾದ ಒಂದು ಬಹಳ ದೊಡ್ಡ ಪಾಸಿಟಿವಿಟಿ ಇಲ್ಲಿಂದನೇ ಶುರು ಆಯ್ತು ಅಂತ, ವಿಕಾಸ ಪರ್ವ ಶುರು ಆಯ್ತು ಅಂತಲೇ ನಾನು ಭಾವಿಸ್ತೇನೆ. ಹಾಗೆ ಅವರ ಆಶೀರ್ವಾದ ಜೊತೆಗೆ ವೇಲು ಸರ್ ಕನ್ನಡದ ಧ್ವನಿ ಮುದ್ರಿಕೆಯ ಕ್ಷೇತ್ರದ ಬಹಳ ದೊಡ್ಡ ಹೆಸರು. ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕವನ್ನು ಕೂಡ ಧ್ವನಿ ಮುದ್ರಿಕೆಯ ಜೊತೆಗೆ ಆ ಜಗತ್ತಿಗೆ ಹೆಚ್ಚು ಪರಿಚಯಿಸಿದವರು. ಅವರು ಒಂದು ಯಾವುದೇ ಸಿನಿಮಾ ಹಾಡುಗಳನ್ನ ರಿಲೀಸ್ ಮಾಡ್ಬೇಕಂದ್ರು ಲಹರಿಯಲ್ಲಿ ಒಂದ್ಸಲ ಅವರು ಕೇಳ್ತಾ ಸಾಹಿತ್ಯನೂ ಎಂಜಾಯ್ ಮಾಡ್ತಾರೆ. ಅದು ವಿಶೇಷವಾದಂಥ ಗುಣ ಅವರಲ್ಲಿ ನಾನು ಕಂಡಿದ್ದು. ಸಾಹಿತ್ಯ ಎಂಜಾಯ್ ಮಾಡ್ತಾರೆ ಮತ್ತು ಈ ಸಿನಿಮಾಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ. ಇನ್ನು ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಬಂದೆ ಹೊರದೇಶದಲ್ಲಿ, ದುಬೈನಲ್ಲಿ ನನಗೊಂದು ಪ್ರಶಸ್ತಿ ಕೊಟ್ಟರು. ಅದನ್ನಾಗಲೇ ಸ್ನೇಹಿತರು ಹೇಳಿ ಅಂದರು, ಅದಕ್ಕೆ ಮಧ್ಯಾಹ್ನ ಬಂದೆ. ಇವರು ನಮ್ಮ ನಾಗೇಶ್ ಅವರು, ಅವ್ರ ಹೆಸರಲ್ಲಿ ರೋಹಿತ್ ನಾಗೇಶ್ ಅಂತ, ಅವರು ರೋಹಿತ್ ಅಲ್ಲ, ರೋಹಿಟ್ ನಾಗೇಶ್ ಅಂತ, ಹಿಟ್ ಹೆಸರಲ್ಲೇ ಹಿಟ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ವಿಕಾಸ ಪರ್ವ ಅವ್ರಿಗೊಂದು ವಿಕಾಸ ಪರ್ವ ಆಗಿ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಭಾಳ ಆತ್ಮೀಯರು, ತುಂಬ
ಸಾಹಿತ್ಯ, ಸಂಗೀತ ಎಲ್ಲದರ ಬಗ್ಗೆ ಆಸಕ್ತಿ ಇರುವಂಥ ಮತ್ತು ಅವುಗಳನ್ನು ತುಂಬ ಕುತೂಹಲದಿಂದ ಬೆರಗಿನಿಂದ ಇವತ್ತಿಗೂ ನೋಡುವಂಥ ಒಬ್ಬ ಸಹೃದಯ ಮತ್ತು ಕಲಾಭಿಮಾನಿ ಹೃದಯಿ ನಟ ಕಲಾವಿದ ನಾಗೇಶ್ ಅವರು. ಅವರಿಗೆ ಶುಭವಾಗಲಿ. ಮತ್ತು ನಮ್ಮ ರಂಗ, ಇನ್ನು ಅಶ್ವಿನ್ ಹಾಸನ್, ಕನ್ನಡದ ಮತ್ತೊಬ್ಬ ತುಂಬ ಒಳ್ಳೆಯ ಕಲಾವಿದ ಅಶ್ವಿನ್. ನಾನು ಸುಮಾರು 25 ವರ್ಷಗಳಿಂದ ಅಶ್ವಿನ್ ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ. ನಾನು ಅವ್ರ ಜೊತೆ ಬೆಳೀತಾ ಇದ್ದೀವಿ. ತುಂಬ ಒಳ್ಳೆಯ ಕಲಾವಿದ. ನಮ್ಮ ರಂಗ ಬಾಂಡ್ ರಂಗ ತುಂಬ ಚಟುವಟಿಕೆಯಿಂದ ಚೈತನ್ಯ ಜಾಸ್ತಿ ರಂಗನಲ್ಲಿ, ಅದು ಸಿನಿಮಾದಲ್ಲೂ ಕಾಣುತ್ತೆ. ನನಗೆ ಒಟ್ಟು ಅನಿಸಿದ್ದು ನಮ್ಮ ವಿಶ್ವನಾಥ್ ನಾಯಕ್ ಅವರು ಕೂಡ ಅವರು ತುಂಬ ಗಟ್ಟಿಗರು ಸಾಹಿತ್ಯದಲ್ಲಿ ಮತ್ತು ಸದಭಿರುಚಿಯ ವಿಷಯಗಳಲ್ಲಿ ಬಹಳ ಗಟ್ಟಿಗರು. ಇವರೆಲ್ಲರೂ ಸೇರಿದ್ದಾರೆ. ಅನ್ಬರಸು ಈ ಮಧ್ಯ ವಯಸ್ಕರ ಮನಸ್ಥಿತಿ ಮತ್ತು ಮನಸ್ಥಿತಿಗಳ ಮೇಲೆ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಟ್ರೈಲರ್ ನೋಡಿದ್ಮೇಲೆ. ಮಧ್ಯಮ ವಯಸ್ಕರು ಅಂದರೆ ತೀರಾ ಮೇಲೆ ನಾವು ಹುಡುಗರಲ್ವಾ ಅನ್ಬೇಡಿ. ತುಂಬ ಚೆನ್ನಾಗಿದೆ ಟ್ರೈಲರ್, ಭಾಳ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅವರು ಕತೆ ಹೇಳಿದ್ರು. ಅನ್ಬರಸು ಹಿಂದೆ ಒಂದು ಸೂರಿ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು, ಭಾಳ 6-7 ವರ್ಷಗಳ ಹಿಂದೆ. ಈಗ ಈ ಸಿನಿಮಾ ಮಾಡಿದ್ದಾರೆ. ಕತೆ ನಿಜಕ್ಕೂ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ, ಒಂದು ಮೆಸೇಜ್ ಇರುವಂಥ, ಸುಮ್ಮನೆ ಕಮರ್ಷಿಯಲ್ ಎಲ್ಲ ಆಸ್ಪೆಕ್ಟ್ ಜೊತೆಗೆ ತುಂಬ ಒಳ್ಳೆಯ ಮೆಸೇಜನ್ನು ಸಮಾಜಕ್ಕೆ ಕೊಡುತ್ತೆ. ಮತ್ತು ಈ ಸಿನಿಮಾ ವಿಶೇಷವಾಗಿ ಗುರುತಿಸಲ್ಪಡುತ್ತೆ ಅಂತ ನಾನು ಭಾವಿಸ್ತೀನಿ, ಗುರುತಿಸಲ್ಪಡಬೇಕು ಅಂತ ಆಶಿಸ್ತೀನಿ. ಯಾಕೆಂದರೆ ಅದರ ಕಂಟೆಂಟಿನ ಕಾರಣಕ್ಕೆ ಅಂಥದ್ದೊಂದು ಕಂಟೆಂಟ್ ಇಟ್ಟಿದ್ದಾರೆ. ಆ ಕಂಟೆಂಟೇ ನಾಯಕ, ಕಂಟೆಂಟೇ ನಾಯಕಿ, ಕಂಟೆಂಟೇ ಎಲ್ಲವೂ, ಆ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಪ್ರವೀಣ್ ಅಂತೀನಿ ನಾನು. ಇದೇನೋ ಹೊಸದಾಗಿ ಏನೋ ಹೆಸರು ABCDZ ಎಲ್ಲ ಬಂತು, ಏನು ಇನ್ಶಿಯಲ್. ಪ್ರವೀಣ್ ತುಂಬ ಬೇರೆ ಬೇರೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ, ಬೇರೆ ಕಡೆ ಬೇರೆ ಬೇರೆ ಭಾಷೆಯ ಕೊಂಕಣಿ, ಬೇರೆ ಬೇರೆ ಭಾಷೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ, ಸಿನಿಮಾಗಳು ಮಾಡಿದ್ದಾರೆ. ಅವ್ರಿಗೂ ಶುಭವಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನಮ್ಮ ಸುವರ್ಣ ಅವರ ಬ್ರದರ್, ಅವರು ಇಡೀ ಫ್ಯಾಮಿಲಿನೇ ಸಿನಿಮಾಟೋಗ್ರಫರ್ಸ್. ತುಂಬ ಒಳ್ಳೆಯ ವಿಜುವಲ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನೆಲ್ಲರೂ ಯಾರ ಬಗ್ಗೆ ಬಿಟ್ಟಿದ್ದೀನಿ ಗೊತ್ತಾಗ್ತಿಲ್ಲ. ಸ್ವಾತಿ ಅವರು ನಾಯಕಿ ನಟಿ, ನಾನು ಹಾಡು ನೋಡಿದೆ, ತುಂಬ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಒಳ್ಳೇದಾಗಲಿ, ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಶಾಂತಿ ಪ್ರಶಸ್ತಿ ಅಂತ ಒಂದು HMC ಅಂತ ಒಂದು ಸಂಸ್ಥೆ, ಹಿಂದೂ ಮುಸ್ಲಿಂ ಕ್ರೈಸ್ಟ್ ಅಂತ ಒಂದು ಸಂಸ್ಥೆ. ಆ ಸಂಸ್ಥೆ ಪ್ರತಿ ವರ್ಷ ವಿಶ್ವದ ಬೇರೆ ಬೇರೆ ಭಾಗದವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ. ಈ ಸಲ ನನ್ನನ್ನು ಮತ್ತು ಕನ್ನಡ ನಜೀರ್ ಅಂತ, ಅವ್ರ ಹೆಸರೇ ಕನ್ನಡ ನಜೀರ್ ಅಂತ, ಬಡಾವಣೆ ಒಂದು ಮಾಡಿದ್ದಾರೆ ಅವರು, ಕನ್ನಡ ಬಡಾವಣೆ ಅಂತ. ಅಥವಾ ಕನ್ನಡ ಅವ್ರಿಗೆ, ಮತ್ತು ಇನ್ನೊಬ್ಬರು ಹೆಸರು ಪಟ್ಟಂತ ಮರ್ತಾಯಿತು, ಕನ್ನಡ ಹೋರಾಟಗಾರರು ಕುಮಾರ್ ಅಂತ, ಅವ್ರಿಗೆ ಗುರುತಿಸಿ ಕರ್ನಾಟಕದಿಂದ ನಮ್ಮನ್ನ ಇದು ಮಾಡಿದ್ರು ಸರ್, ಕರೆದಿದ್ರು. ಅಂದರೆ ನನ್ನ ಈ ನೀನೇ ರಾಮ ನೀನೇ ಅಲ್ಲ ಸಾಂಗ್ ಬರ್ದಿದ್ದು, ನಮ್ಮ ನೀನೇ ರಾಮ ನೀನೇ ಶ್ಯಾಮ, ಆ ಹಾಡು ಭಾಳ ಇಂಪ್ರೆಸ್ ಆಗಿ ಅದನ್ನು ತುಂಬ ಕಡೆ ಅವ್ರಿಗೆ ಅಂದರೆ ಹಾಡಿದ್ದಾರೆ, ಅದನ್ನು ಭಾಳ ಮೆಚ್ಚಿದ್ದಾರೆ ಅಂತ ಹೇಳಿ. ಅವ್ರಿಗೆ ನನ್ನನ್ನು ರೀಚ್ ಮಾಡೋದು ಭಾಳ ಕಷ್ಟ ಆಗಿತ್ತು, ಸಿಕ್ಕಲಿಲ್ಲ ನನ್ನ ನಂಬರು ಅಂತ ಹೇಳೋದು. ಭಾಳ ಹಿಂದೆಯಿಂದ ಟ್ರೈ ಮಾಡ್ತಾ ಇದ್ವಿ ಅಂತ, ಕೊನೆಗೆ ಯಾರೋ ಮಿನಿಸ್ಟ್ರಿ ಕಡೆಯಿಂದ ತಗೊಂಡು ಮಾಡಿದ್ರು ಅಂತ. ಓಕೆ ನಾನು ಅನ್ಕೊಂಡೆ ಸರ್ಕಾರದ. ಐ ಆಮ್ ಸೋ ಸಾರಿ. ಆಗಿದೆ ಗುರುಗಳೇ. ಓ ಥ್ಯಾಂಕ್ ಯು ಸರ್, ಗೊತ್ತಿಲ್ಲ ನನಗೆ. ವಿಶ್ ಯು ಆಲ್ ದಿ ಬೆಸ್ಟ್ ಸಾಹೇಬ್ರೆ, ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಧನ್ಯವಾದ. ಈ ಸಿನಿಮಾದಲ್ಲಿ 3 ಸಾಂಗು ಆಲ್ರೆಡಿ ಕೇಳಿದ್ದೀರ. ತುಂಬ ಒಳ್ಳೆ ಸಾಂಗ್ಗಳನ್ನ ಕೊಟ್ಟಂಥ AP ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆ ಲಿರಿಕ್ಸ್ ಅಂತೂ ಅದ್ಭುತ. ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ನನ್ನ ಎಲ್ಲ ಸಿನಿಮಾಗಳದ್ದು ಆಲ್ಮೋಸ್ಟ್ ಅವರೇ ಲಿರಿಕ್ಸ್ ಬರಿತಾ ಇರೋದು. ಅದೇ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಈ ಸಿನಿಮಾದಿಂದ ತುಂಬ ಚೆನ್ನಾಗಿದೆ ಅನ್ನೋ ಕ್ಯೂರಿಯಾಸಿಟಿ ಮತ್ತು ನನಗೇನೇನು ಕ್ರೆಡಿಟ್ ಸಿಗ್ತಾ ಇದೆ ಅದಕ್ಕೆ ತುಂಬ ಮುಖ್ಯ ಕಾರಣವಾದಂಥವರು
ವಿಶ್ವತ್ ನಾಯಕ್ ಸರ್. ಯಾಕಂದರೆ ಅವರೇ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದು ನನಗೆ ಮೈಂಡ್ ಥಾಟ್ಸ್ ಮೀಡಿಯಾಗೆ ಇಂಟ್ರೊಡ್ಯೂಸು ಮಾಡಿಸಿದಂಥ ವ್ಯಕ್ತಿ ಅವರು. ಮತ್ತು ಅವರು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಈ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಅಂಥ ಕಷ್ಟ ಏನಾಗಿಲ್ಲ. ಯಾಕಂದರೆ ಪೇಪರಲ್ಲೇ ಆಲ್ರೆಡಿ ಏನೇನು ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ಸ್ಕ್ರಿಪ್ಟಲ್ಲಿ ಕೊಟ್ಟಿದ್ರು ನನಗೆ. ಹಾಗಾಗಿ ನನ್ನ ಕ್ರೆಡಿಟ್ಸ್ ಎಲ್ಲನೂ ಅವ್ರಿಗೆ ಕೊಡ್ತೀನಿ ನಾನು. ಥ್ಯಾಂಕ್ ಯು. ನನಗೆ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದಂಗೆ ಫಸ್ಟ್ ಟೆಕ್ನಿಷಿಯನ್ ಅಂದರೆ ನನಗೆ ಇಂಡಸ್ಟ್ರಿಯಲ್ಲಿ ಪರಿಚಯ ಆಗಿದ್ದು ಮದುವೆಯಲ್ಲಿ ಸಿಕ್ಕಿದ್ದು ಮೈಸೂರು ನಜರ್ಬಾದ್. ಸೊ ಅಲ್ಲಿಂದ ಜೊತೆಗೆ ನಾನು ಜಾಬ್ ಮಾಡಿ ಥಿಯೇಟ್ರ್ ಮಾಡಿ ಎಲ್ಲ ಮಾಡಿ 20 ವರ್ಷದಿಂದ ಫುಲ್ ಟೈಮ್ ಮಾಡಿದ್ದೀನಿ. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾಗೇಶ್ ಸರ್ ನಮ್ಮೂರವ್ರೆ, ಹಾಸನ. ಸೊ ಚೆನ್ನಾಗಿ ಪರಿಚಯ ಇತ್ತು. ಒಟ್ಟಿಗೆ ಆ್ಯಕ್ಟ್ ಮಾಡಿರಲಿಲ್ಲ. ವಿಶ್ವತ್ ಸರ್ ಫೋನ್ ಮಾಡಿ ಓಕೆ ಆಯಿತು. ಒಂದು ಒಳ್ಳೆ ಪಾತ್ರ. ನಾನು ಜಾಸ್ತಿ ಹೇಳಿದ್ರೆ ಸಿನಿಮಾದಲ್ಲಿ ಮಜಾ ಇರಲ್ಲ. ಆ ಪಾತ್ರನ ತೆರೆ ಮೇಲೆ ನೋಡಬೇಕು. ಸೊ ಅವಕಾಶ ಕೊಟ್ಟ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಒಂದು ಪರ್ವಕಾಲ ಬರಬೇಕು ಕನ್ನಡ ಚಿತ್ರರಂಗಕ್ಕೆ. ಸ್ಟಾರ್ಟ್ ಆಗಿದೆ. ಸರ್ ಹೇಳ್ದಂಗೆ ದ್ವಾಪರದಿಂದ ಸ್ಟಾರ್ಟ್ ಆಗಿದೆ. ಹಾಡುಗಳು ಹಿಟ್ಟಾಗ್ತಾ ಇದೆ. ಹಾಡಿನ ನೋಡೋಕ್ಕೋಸ್ಕರ ಜನ ಹೋಗ್ಬೇಕು ಅಂತ. ಅದೇ ಥರ ನಮ್ಮ ಸಿನಿಮಾ ಹಾಡುಗಳು ಹಿಟ್ಟಾಗುತ್ತೆ ಅನಿಸುತ್ತೆ. ಸೊ ಎಲ್ಲ ಒಳ್ಳೆಯದಾಗಲಿ. ರೋಹಿತ್ ಸರ್ ಗೆಲ್ಲಬೇಕು. ರೋಹಿತ್ ಸರ್ ಅವರು ಒಂದು 2-3 ದಶಕದ ಹೋರಾಟ ಇದೆ. ಅವರು ಮಲ್ಟಿ ಟ್ಯಾಲೆಂಟೆಡ್, ಮಾತುಗಾರ, ಆರ್ಟಿಸ್ಟು, ವಾಟ್ ನಾಟ್ ಎಲ್ಲ ಇದೆ. ಸೊ ಅವ್ರು ಗೆಲ್ಲಬೇಕು. ಅವ್ರ ಜೊತೆ ನಾವಿರ್ತೀವಿ. ಥ್ಯಾಂಕ್ ಯು. ಹೌಸ್ಫುಲ್ ಆಗಿ ಎಲ್ಲರೂ ಒಟ್ಟಿಗೆ ನೋಡೋಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ಹೇಳ್ದಂಗೆ ವಿಶ್ರುತ್ ಸರ್ ಇರ್ಬೋದು ಅಥವಾ ಅನ್ಬು ಸರ್ ಇರ್ಬೋದು, ನಾಗೇಶ್ ಸರ್, ಇವರೆಲ್ಲರೂ ಒಂದು ಕನಸು ಈ ವಿಕಾಸ ಪರ್ವ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕೆಲಸ ಮಾಡಿ ನಾನು ಈ ಟೀಮ್ನ ಜಾಯ್ನ್ ಆಗಿದ್ದೀನಿ. ಸೊ ತುಂಬ ಪ್ರೀತಿಯಿಂದ, ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಹೇಳ್ತಾರೆ ಅವರು ಎಲ್ಲರೂ ಪ್ರೀತಿಯಿಂದನೇ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು ಮಾಡ್ತಾರೆ. ನಾವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಮತ್ತು ಇದರಿಂದ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್, ನಾನು ನಿಮ್ಮ ತುಂಬ ದೊಡ್ಡ ಅಭಿಮಾನಿ. ನೀವು ಹೇಳ್ದಂಗೆ ಈ ಸಾಂಗ್ನ ನಾನು ಎಷ್ಟು ಲೂಪಲ್ಲಿ ಎಷ್ಟು ಸತಿ ಕೇಳಿದ್ದೀನೋ ನನಗೆ ಗೊತ್ತೇ ಇಲ್ಲ. ಸೊ ನಿಮ್ಮ ಒಂದು ಸಾಹಿತ್ಯದಲ್ಲಿ ನನಗೆ ಒಂದು ಸಾಂಗ್ ಬರ್ದಿರೋದು, ನಾನು ಹೇಳ್ತೀನಿ, ನನಗೆ ದಿಸ್ ಹ್ಯಾಪಿಯೆಸ್ಟ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದನ್ನ ಲಹರಿ ಸರ್ ಅವರು ಬಿಡುಗಡೆ ಮಾಡಿ ಅದನ್ನ ಶ್ರೀನಾಥ್ ಸರ್ ನೋಡಿದಾರಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇಷ್ಟು ದಿನ ನಮ್ಮ ಎಲ್ಲ ಕೆಲಸಗಳಿಗೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಸ್ವಾತಿನ ನೀವು ಪ್ರೀತಿಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅದೇ ರೀತಿ ವಿಕಾಸ ಪರ್ವಕ್ಕೆ ದಯವಿಟ್ಟು ಇಡೀ ಚಿತ್ರತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಈ ಚಿತ್ರದ ಬಗ್ಗೆ ಪಾಸಿಟಿವ್ ಆಗಿ ನೀವು ನಿಂತು ನಮ್ಮ ಚಿತ್ರನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಆಮೇಲೆ ಟೆಕ್ನಿಷಿಯನ್ಸ್ಗೆ, ಲೈಟ್ ಹುಡುಗರಿರ್ಬೋದು, ಎಡಿಟರ್ ಟೀಮ್, ಇಡೀ ವಿಕಾಸ ಪರ್ವ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮ್ಮ ಎಲ್ಲರ ಎಫರ್ಟ್, ನೀವು ಯಾರೂ ಇಲ್ಲ ಅಂತಂದರೆ ನಾವು ಯಾರೂ ಇಲ್ಲ. ಸೊ ಇದೆಲ್ಲ ಒಂದು ಫ್ಯಾಮಿಲಿಗೆ ಥರ ಒಟ್ಟಿಗೆ ನಿಂತು ಕೆಲಸ ಮಾಡಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ತಲೆಯಲ್ಲಿ ಕೂತ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಮ್ಯೂಸಿಕ್ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಒಂದು ಸಾಂಗ್ ಐ ಥಿಂಕ್ ಹಾಫ್ ಆನ್ ಅವರ್ ಈ ವಾಸ್ ಟ್ರಾವೆಲಿಂಗ್, ಯಾವುದೋ ಇವೆಂಟಲ್ಲಿ ಇದ್ರು. ರೆಕಾರ್ಡಿಂಗ್ ನಡೀಬೇಕಾದ್ರೆ ಈ ವಾಸ್ ರೈಟಿಂಗ್ ಲಿರಿಕ್ಸ್ ಆ್ಯಂಡ್ ಯು ವಾಸ್ ಗಿವಿಂಗ್ ಒನ್ ಆಫ್ ದ ಸಾಂಗ್. So half an hour he has finished one song during that. He was so busy. That was great. And actually ನಾನು ಇರಿಟೇಟ್ ಮಾಡ್ತಾ ಇದ್ದೆ ಅನ್ಸುತ್ತೆ, ಬಿಕಾಸ್ ಯುವರ್ ಇನ್ ಸಮ್ ಇವೆಂಟ್ ಇನ್ ಯುವರ್ ಇನ್ ಅ ಕಾಲ್. ಬಟ್ ತುಂಬ ಸಪೋರ್ಟಿವ್ ಹೆಲ್ಪ್ ಮಾಡಿದ್ರು. ಸೇಮ್ ಥಿಂಗ್ ವಿತ್ ರೋಹಿತ್ ಸರ್ ಇರ್ಬೋದು, ಅನ್ಬು ಆ್ಯಂಡ್ ವಿಶ್ರು ಸರ್ ಅಪ್ರೋಚ್ ಮೀ ಫಾರ್ ಮ್ಯೂಸಿಕ್. ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್. ಆ್ಯಂಡ್ ಶ್ರೀನಾಥ್ ಸರ್ಗೆ ನಮಸ್ಕಾರ. ಆ್ಯಂಡ್ ಲಾರಿ ಸರ್ ನಂದು 2ನೇ ಭೇಟಿ. ಸೊ ಲಾಸ್ಟ್ ಟೈಮ್ ಇದೇ ಸ್ಟೇಜಲ್ಲಿ ನಾನು ತೊಗೊಂಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ರಾಜೇಶ್ ಕೃಷ್ಣನ್ ಅವ್ರದ್ದು ಟಾಪ್ 20 ಬೆಸ್ಟ್ ಸಾಂಗಲ್ಲಿ ನಾನು ಫಸ್ಟ್ ಮೂವಿದು ಹಾಕಿದ್ದೀರಾ. ಸೊ ಥ್ಯಾಂಕ್ಸ್ ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಬರಸ್ ಮತ್ತು ನಂದು ಸ್ನೇಹ ಹೆಚ್ಚು ಕಡಿಮೆ 18 ವರ್ಷ ಮೇಲ್ಪಟ್ಟಾಗಿದೆ. ಅವರು ನನ್ನ ನೆಗೆಟಿವಲ್ಲಿ ವರ್ಕ್ ಮಾಡ್ತಾರೆ, ಅಷ್ಟೇ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಬಂದು ವಿಶ್ವತ್ ನಾಯಕ್ ಅವರು ನನಗೆ ಅನುಭವ ಪರಿಚಯ ಮಾಡಿದ್ರು. ಆಮೇಲೆ ಕತೆ ಹೇಳಿದ್ರು. ಕತೆಗೆ ಪೂರಕವಾಗಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರು. ಒಳ್ಳೆ ಚೆನ್ನಾಗಿ ಚರ್ಚೆಗಳೆಲ್ಲ ಮಾಡಿ ವಿಶ್ವತ್ ನಾಯಕ್ ಇರ್ಬೋದು, ಅನ್ಬರಸ್ ಇರ್ಬೋದು, ಚೆನ್ನಾಗಿ ಚರ್ಚೆ ಮಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ. ನೀವು ನೋಡಿ ಹರಿಸಿ ಹಾರೈಸಿ ಅಷ್ಟೇ, ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಾಹಿತ್ಯ ಜೀವಿಗಳಿಗೆ ನನ್ನ ನಮಸ್ಕಾರಗಳು. ಹಿರಿಯ ಜೀವಿಗಳು
ಇವರು ಸಾಹಿತ್ಯ ಜೀವಿಗಳು, ಹಾಗಾಗಿ ಅವರಿಬ್ಬರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮನೆಯಿಂದ ಹೊರಡ್ಬೇಕಾದ್ರೆ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ನ್ಯೂಸಲ್ಲಿ ಬರ್ತಾಯಿದ್ರು, ಹಿಂದಗಡೆ ನಾಗೇಂದ್ರ ಅವರು ಈಗ ಹಗರಣ ಆಗಿದೆಯಲ್ಲ ಅವ್ರದ್ದು ಬರ್ತಾಯಿತ್ತು, ನೀನೇ ಸಾಕಿದ ಗಿಣಿ ಅಂದ್ಬಿಟ್ಟು ಅವ್ರ ಫೋಟೋ ಹಾಕ್ತಾಯಿದ್ರು. ಅಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ನೀನೇ ಸಾಕಿದ ಗಿಣಿ ಸಾರಿದ್ರು. ನನಗೆ ನಾನು ಸರ್ ಅದನ್ನ ನಾನು ಒಳ್ಳೆ ದೃಷ್ಟಿನ ಕಾಮಿಡಿ ರೂಪದಲ್ಲಿ ಹೇಳಿದೆ ಸರ್, ಅಷ್ಟೇ. ಅವರು ನೀವೇ ಬೆಳೆಸಿದ್ದು ನೀನೇ ಸಾಕಿದ ಗಿಣಿ ಅಂತ, ಹಂಗಾಗಿ ಇಲ್ಲಿ ಬಂದು ನೋಡಿದ್ರೆ ಸಾರಿದ್ದು ಖುಷಿ ಆಯ್ತು. ಅಲ್ಲಿ ಬೇರೆ ತರ ಇತ್ತು, ಇಲ್ಲಿ ರಿಯಾಲಿಟಿ ಹೀರೋ ಇದ್ರು, ಹಂಗಾಗಿ ಅದೊಂದು ಖುಷಿ ವಿಚಾರ ಸರ್. ನಿಮ್ಮ ಜೊತೆ ವೇದಿಕೆ ಹಚ್ಕೊಂಡಿದ್ದು ನನ್ನ ಪುಣ್ಯ. ಹಂಗಾಗಿ ಈ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ನಾಯಕ್ ಸರ್ ಫೋನ್ ಮಾಡಿ, ರಂಗವ್ರೆ ಒಂದು ಕತೆ ಬರೆದಿದ್ದೀನಿ, ರಂಗಣ್ಣ ಒಂದು ಕತೆ ಬರೆದಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ, ಏನು ಮಾತಾಡಬಾರ್ದು, ಡೇಟ್ ಕೊಡಬೇಕು ಅಂದರು. ಆಯ್ತು ಸರ್, ಯಾವತ್ತು ಕೊಡಲ್ಲ ಅಂತೇಳಿ. ಅಲ್ಲ ನಿಮ್ದು ಒಂಚೂರು ಸಮಸ್ಯೆ ಇತ್ತು ಇದಕ್ಕೆ ಮುಂಚೆ ಅಂತಂದರು. ಇದಕ್ಕೆ ಮುಂಚೆ ಯಾರೋ ಹಾಕೊಟ್ಬಿಟ್ಟಿದ್ರಿ ಅವ್ರಿಗೆ ಡೇಟು ಕೊಟ್ಬಿಟ್ಟು, ಆಮೇಲೆ ಒಂದು ದಿವಸ 2 ದಿವಸ ಹಿಂದೆ ಮುಂದೆ ಮಾಡ್ಬಿಟ್ರೆ ಕಷ್ಟ ನೋಡ್ರಿ ಅಂತ ಅಂದ್ಬಿಟ್ಟು. ಅದು ಯಾಕಂತ ಹಾಕ್ಕೊಟ್ಟಿದ್ರೋ ಗೊತ್ತಿಲ್ಲ, ಕೆಲವೊಂದ್ಸಲ ಇಂಡಸ್ಟ್ರಿಯಲ್ಲಿ ಆಗುತ್ತೆ, ಹಾಕ್ಕೊಡ್ತಾರೆ, ಯಾಕೆಂದರೆ ಹಾಕ್ಸ್ಕೊಳ್ಬೇಕಲ್ಲ ಒಂದೊಂದ್ಸಲ. ಹಂಗಾಗಿ ಈ ಥರ ಆಗಿ ಇಲ್ಲ ಸರ್ ಕೊಡ್ತೀನಿ ಅಂದೆ. ಆಮೇಲೆ ಅರಸು ಸರ್ ಫೋನ್ ಮಾಡಿದರು, ಸ್ಪಾಟ್ಗೆ ಹೋದೆ, ನಾಗೇಶ್ ಸರ್ ಪರಿಚಯ ಆಯಿತು. ಹಿಂಗಾಗಿ ಈ ಟೀಮ್ ಪರಿಚಯ ಆಯಿತು, ಒಳ್ಳೆ ಟೀಮು. ಈ ಕಥೆಯಲ್ಲಿ ನನ್ಗೆ ಅನಿಸಿದ್ದೇನು ಅಂದರೆ, ನಮ್ಮ ಸ್ನೇಹಿತರು ಬೇರೆ ಸ್ನೇಹಿತರೆಲ್ಲ ಸ್ವಂತ ಅಚೀವ್ಮೆಂಟ್ ತುಂಬ ಮಾಡ್ತಾರೆ. ಮಾಡಿದಾಗ ನಾನು ಮಾಡಿದೆ ಗುರು, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಒಂದು 10 ವರ್ಷ 15 ವರ್ಷ ಆಯ್ತು, ಒಂದು ಸ್ವಲ್ಪ ವೀಕ್ ಆಗಿದ ತಕ್ಷಣ ಯಾರೋ ಮಾಡಿಸ್ಬಿಟ್ಟವ್ರು ಗುರು, ಯಾರೋ ಕಾಣ್ದಿರೋ ಯಾರಿಗೋ ಕೈ ಮುಗಿದ್ಬಿಟ್ಟವ್ರು ಗುರು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಇವರು ಚೆನ್ನಾಗಿದ್ದಾಗ ದೇವ್ರನ್ನ ನಂಬ್ತಾರೆ, ಚೆನ್ನಾಗಿದ್ದಾಗ ದೇವ್ರನ್ನ ನಂಬಲ್ಲ. ಅಂದರೆ ಮನುಷ್ಯನಿಗಷ್ಟೇ, ಮನುಷ್ಯ ಯಾವಾಗಲೂ ಅಷ್ಟೇ, ಮನುಷ್ಯ ಜೀವಿಸ್ಬೇಕು, ಅದನ್ನ ಭಾವಿಸ್ಬೇಕು, ನಮ್ಮರು ಅಂತ ಒಡನಾಟ ಇಟ್ಕೊಂಡು ಬೆಳಿಬೇಕು, ಯಾರನ್ನೂ ದೂಷಣೆ ಮಾಡೋದಲ್ಲ, ನಮ್ಮ ತಪ್ಪಿಗೆ ನಾವೇ ಜವಾಬ್ದಾರರು. ಅದೇ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂದರೆ ವಿಕಾಸ ಬರೋದು ಅನ್ನೋದೊಂದು ನಮ್ಮಲ್ಲಿ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಂದಾಗ ಒಳ್ಳೆ ದಾರಿನಲ್ಲಿ ಹೋಗ್ತಾನೆ ಅನ್ನೋದೇ ಈಗ ನನಗೆ ಗೊತ್ತಾಗಿದ್ದಂಥ ವಿಚಾರ. ಹಾಗಾಗಿ ಈ ಚಿತ್ರದಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಡ್ಯಾನ್ಸು ಕೊಟ್ಟಿದ್ದಾರೆ, ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅವಾಗ ಹೇಳ್ದಂಗೆ ಕಥೆನೇ ಹೀರೋ, ಅದರಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಲೈಫಲ್ಲಿ ಒಂದೊಂದು ಕ್ಯಾರೆಕ್ಟರ್ ಬರ್ತಾ ಇರುತ್ತೆ, ಆ ಕ್ಯಾರೆಕ್ಟರ್ ಯಾವ್ಯಾವ ರೀತಿ ಏನೇನು ಹೇಳೋ ಹೋಗುತ್ತೆ ಅನ್ನೋದೇ ಇದು ಒಂದು ಕತೆ. ಹಂಗಾಗಿ ನಾಗೇಶ್ ಸರ್ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಜೊತೆಗೆ ನಾವು ಕೂಡ ಸೇರ್ಕೊಂಡಿದ್ದೀವಿ. ಅದೇನೋ ಅಂತಾರಲ್ಲ, ಒಳ್ಳೆ ಕಲಾವಿದರು, ಹೂವಿನ ಜೊತೆ ನಾರಲ್ ಸರ್ಗ ಸೇರುತ್ತೆ ಅಂತ, ಆ ಥರ ನಾವೆಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದೀವಿ. ಆಮೇಲೆ ನಾಯಕ್ ಅವರು ಇದು ಮುಂಚೆ ಸ್ಟೇಟ್ ಅವಾರ್ಡ್ ಬಂದಿತ್ತು, ಅಂಥವರು ಕತೆ ಬರೆದಿರೋದು. ಹಂಗಾಗಿ ಅದೊಂದು ಖುಷಿ ಇದೆ ನನಗೆ. ಹಂಗಾಗಿ ನಿಮ್ಮೆಲ್ಲರ ಜೊತೆ ಮಾಡಿದ್ದು ನನಗೆ ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಓಕೆ, ಇಲ್ಲಿ ವೇದಿಕೆ ಮೇಲೆ ಬಂದಿರುವಂತ ನಮ್ಮ ಪ್ರಣಯ ರಾಜ ಸರ್, ನಮಸ್ಕಾರ ಸರ್. ಚಿಕ್ಕಂದಲ್ಲಿ ನಿಮ್ಮ ಸಿನಿಮಾಗಳು ನೋಡಿ ತುಂಬಾ ಖುಷಿ ಪಡ್ತಾ ಇದ್ವಿ. ಇವತ್ತು ನಿಮ್ ಜೊತೆಗೆ ವೇದಿಕೆನ ಹಂಚ್ಕೊಂಡಿರೋದು ತುಂಬಾ ನನ್ನ ಸುಕೃತ ಅಂತ ಅನ್ಕೊಳ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಲಹರಿ ವೇಲು ಸಾರು ಅವರು ಈ ಸಿನಿಮಾಗೆ ನಾವು ಹೋಗಿ ಸಾಂಗ್ನ ತೋರಿಸಿದಾಗ ಕೂತ್ ನೋಡಿ ಬೇರೆ ಮಾತೇ ಆಡ್ಲಿಲ್ಲ. ಓಕೆ, ನಾನು ಈ ಸಿನಿಮಾ ಸಾಂಗ್ನ ತಗೊಳ್ತಾ ಇದ್ದೀನಿ. ಮತ್ತೆ ಅವ್ರು ನಿಜವಾಗ್ಲೂ ಈ ಸಿನಿಮಾಗೆ ಎಷ್ಟು ಒಂದು ಒಳ್ಳೆ ಅಮೌಂಟ್ ಕೋಟ್ ಮಾಡಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾರು ಏನು ಹೊಸಬರು ಯಾರು ಕೇಳಲ್ಲ, ಫ್ರೀಯಾಗಿ ಕೊಡ್ಬೇಕು ಸಾಂಗ್ನ, ಆ ಥರ ಎಲ್ಲ ಮಾತಾಡ್ತಾ ಇದ್ರು. ಸರ್ ವೇಲು ಸರ್, ನಿಜವಾಗ್ಲೂ ಮೈ ಟಾಚ್ ಮೀಡಿಯಾ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು. ನೀವು ಅಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟು, ಅವತ್ತಂತೂ ನಂಗಂತೂ ನಾಗೇಶ್ ಅವ್ರ ಜೊತೆಗೆ ಹೊರಗಡೆ ಬಂದಾಗ ತುಂಬಾ ಖುಷಿ ಪಟ್ಟು ಹೇಳ್ದೆ, ವೇಲು ಸರ್ ತುಂಬಾ ನಿಮ್ ಸಪೋರ್ಟ್ ಸರ್, ಈ ಸಿನಿಮಾಗೆ ಮೊದಲ ಸಪೋರ್ಟರ್ ನೀವು. ಸಿನಿಮಾ ರೆಡಿ ಆದ್ಮೇಲೆ ನೀವೇ ಫಸ್ಟ್ ಸಪೋರ್ಟರ್ ಸರ್. ಸೊ ಈ ಸಿನಿಮಾದ ಮೂಲ ಸಿನಿಮಾ ಕತೆ ಮಾಡಿ ಕತೆನ ಯಾರಿಗ ಅಪ್ರೋಚ್ ಮಾಡೋದು. ಯಾಕಂದ್ರೆ ನಾನು ಯೂಶಲಿ ಬಂದು ರಿಂಗ್ ಮಾಸ್ಟರು, ಮಂಜರಿ ಆದ್ಮೇಲೆ ಕಾಡ ಮತ್ತೆ ಕಾಲನಾಗಿಣಿ ನಂದು ಡೈರೆಕ್ಷನ್ ಮೂವಿ ರಿಲೀಸ್ಗೆ ರೆಡಿ ಇದೆ, ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಅದಕ್ಕೆ ಮುಂಚೆ ಇದೊಂದು ಕತೆ ಮಾಡ್ಕೊಂಡಾಗ ಯಾರಿಗ ಅಪ್ರೋಚ್ ಮಾಡೋದು ಅಂತ. ಸೊ ನಾಗೇಶ್ ಸರ್ ನನಗೆ ತುಂಬಾ ವರ್ಷದಿಂದ ಪರಿಚಯ. ಅವ್ರಿಗೆ ಹೋಗಿ ಈ ಕತೆ ಹೇಳಿದಾಗ ಕತೆ ತುಂಬಾ ಚೆನ್ನಾಗಿದೆ, ನೋಡ್ತೀನಿ ಅಂತ ಹೇಳಿ ಕೊನೆಗೆ ಒಂದು 2-3 months ಟೈಮ್ ತಗೊಂಡು ಅವರೇ ಫೋನ್ ಮಾಡಿದ್ರು, ವಿಶ್ವತ್ ಬನ್ನಿ, ಇದು ನಮ್ದೊಂದು ಕಂಪ್ನಿ ಇದೆ, ಅಲ್ಲಿ ಈ ಕತೆ ಚರ್ಚೆ ಮಾಡಿದ್ದೀನಿ, ಇಷ್ಟ ಆಗಿದೆ, ಮಾಡೋಣ ಅಂತ ಹೇಳಿದ್ರು.
ಫಸ್ಟ್ ಈ ವಿಷಯಕ್ಕೆ ನಾನು ನಾಗೇಶ್ ಸರ್ಗೆ ಆಭಾರಿಯಾಗಿರ್ತೀನಿ. ನಾಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವತ್ತೆಲ್ಲ ಏನು ಕಮರ್ಷಿಯಲ್ ಏನು ಫೈಟ್ ಏನಿದೆ, ಅದೇನಿದೆ, ಇದೇನಿದೆ, ಸಮಥಿಂಗ್ ಆ ಥರದ್ದು. ನಾನು ಕೂಡ ಕತೆ ಮಾಡಿದಾಗ ಅದೇ ಥರದ್ದೇ ಮಾಡೋದು. ಬಟ್ ಇದೇನೋ ಇದು ಬೇರೆ ಥರ. ನನಗೆ ಒಬ್ಬ ಕತೆಗಾರನಾಗಿ ನನ್ನೊಳಗಡೆ ಇದನ್ನ ಹೇಳಬೇಕು, ಇದನ್ನ ಹೇಳೋದಕ್ಕೆ. ಯಾಕಂದ್ರೆ ಯಾರ ಹತ್ರ ಅಪ್ರೋಚ್ ಮಾಡಿದ್ರು ಏನಿದೆ, ಕಮರ್ಷಿಯಲ್ ಎಲಿಮೆಂಟ್ ಏನಿದೆ, ಬಿಸ್ನೆಸ್ ಏನಾಗುತ್ತೆ ಅನ್ನೋ ಥರದ್ದೇ ಮಾತಾಡ್ತಾರೆ. ಬಟ್ ನಾಗೇಶ್ ಸರ್ ಮತ್ತೆ ಅವರು ಪರಿಚಯ ಮಾಡಿದಂತಹ ಮೈಂಡ್ ಥಾಟ್ಸ್ ಮೀಡಿಯಾ ಕಂಪ್ನಿ ಇದರೊಳಗಿನ ವಿಷಯಕ್ಕೆ ಮಹತ್ವ ಕೊಟ್ಟು ಈ ಸಿನಿಮಾನ ನಾವು ಮಾಡೋಣ, ಲಾಭ ನಷ್ಟ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ, ಈ ಸಿನಿಮಾನ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡಿದ್ದು ತುಂಬಾನೇ ನನಗೆ ಖುಷಿ ಕೊಡ್ತು. ಅದಾದ್ಮೇಲೆ ನಾನು ಇನ್ನೊಂದು ಜವಾಬ್ದಾರಿ, ಇದಕ್ಕೆ ಕಾರ್ಯಕಾರಿ ನಿರ್ಮಾಪಕನಾಗುವಂತಹ ಜವಾಬ್ದಾರಿನೂ ನನಗೆ ಬಂದಿದ್ರಿಂದ ನನ್ನ ಸ್ನೇಹಿತ ಅಂಡೋರಸ್ಗೆ ಕರೆದು ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿ, ಸರ್ ನಿರ್ದೇಶನ ಇವ್ರು ಮಾಡ್ತಾರೆ, ಸೊ ಮಿಕ್ಕಿದೆಲ್ಲ ಕೆಲಸಗಳು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಅವ್ರು ಅದಕ್ಕೂ ಕೂಡ ಓಕೆ ಹೇಳಿದ್ರು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಸೊ ಪ್ರತಿಯೊಬ್ಬರು ಅಲ್ಲಿಂದ ಒಂದೊಂದೇ ಆ್ಯಡಪ್. ನಮ್ಮ APO ಪ್ರವೀಣ್ಗೆ ಹೋಗಿ ಕೇಳಿದೆ, ಏನಪ್ಪ ಮಾಡ್ತಾರೆ. ಅನ್ವರ ಸರ್ ಕಡೆಯಿಂದ ನಮ್ಮ ಸುವರ್ಣ ಸರ್ ಬಂದರು. ಅವ್ರಿಗೂ ಸಿಕ್ಕಾಪಟ್ಟೆ ತಲೆ ತಿಂತೀನಿ. ಯಾಕಂದ್ರೆ ಮೊದಲು ಒಂದು ಸ್ವಲ್ಪ ಕೂಲಿದ್ದು, ಇವಾಗ ಫುಲ್ ಹೋಗ್ಬಿಟ್ಟಿದೆ. ಸೊ ರಂಗಣ್ಣನ ಇದು ಮಾಡಿದೆ. ಆಮೇಲೆ ನಮ್ಮ ಎಡಿಟರ್ ಶ್ರೀನಿವಾಸ್ ಕಲಾರ್, ಮುಂದೆ ಪಾಪ ಎಲ್ಲ ಮನೇಲಿ ನಿಂತ್ಕೋಬೇಡ, ಅವನಿಗೊಂದು ತುಂಬಾನೇ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ರು ನನಗೋಸ್ಕರ, ನಾನು ಹೇಳಿದಕ್ಕೋಸ್ಕರ ಅಷ್ಟಷ್ಟು ಇಪ್ಪೆ ಮಾಡಿ ಅವರಿಂದ ಕೆಲಸನ ಮಾಡೋದಕ್ಕೆ ನಮ್ಮ ಅನುಭವ ಮಾಡಿದ್ದಾರೆ. ನಾನು ಸುಮ್ಮನೆ ಅವ್ರ ಜೊತೆಗೆ ನಿಂತಿದ್ದೀನಿ. ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ನಂಗೆ ತುಂಬಾ ಖುಷಿ ಆಗ್ತಾ ಇರೋದು ಏನಂದ್ರೆ, ನಮ್ಮ ಕನ್ನಡವೇ ಸತ್ಯ ರಂಗಣ್ಣ ಸದಾಕಾಲ ಅವರು ನನಗೆ ಅವ್ರು ಎಂತ ಅದ್ಭುತ ಕಾರ್ಯಕ್ರಮ ಮಾಡಿದ್ರು. CH ಸರ್ ಜೊತೆಗೆ ಸದಾಕಾಲ ಅವರು ನನ್ನ ಜೊತೆಗೆ, ನನ್ನ ಫ್ಯಾಮಿಲಿ ಜೊತೆಗೆ ನಿಂತಿದ್ದಾರೆ. ಅವ್ರ ಆಶೀರ್ವಾದ ಮತ್ತೆ ಅವ್ರ ಮುಂದೆ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀರಕಾಪುತ್ರ ಶ್ರೀನಿವಾಸ್ ಸರ್ ಇವಾಗ ಬಂದ್ರು. ಸರ್ ಥ್ಯಾಂಕ್ ಯು. ಸಾಹಿತ್ಯ ಲೋಕದಲ್ಲಿ ಇತ್ತೀಚೆಗೆ ಅವರು ಸೃಷ್ಟಿ ಮಾಡಿರುವಂತ ಒಂದು ಬಿರುಗಾಳಿ ಇದೆಯಲ್ಲ, ಅದು ತುಂಬಾ ಅದ್ಭುತವಾದದ್ದು. ನಿಜವಾಗ್ಲೂ ಅದು ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕನ್ನಡ ಮಾರ್ಕೆಟ್ಗೆ, ಕನ್ನಡ ಸಿನಿಮಾಗೆ ಮಾರ್ಕೆಟೇ ಇಲ್ಲ ಅನ್ನೋ ಟೈಮಲ್ಲಿ KGF ಬಂತಲ್ಲ, ಆತರ ಕನ್ನಡ ಸಾಹಿತ್ಯಕ್ಕೆ ಏನ್ ಬೆಲೆನೇ ಇಲ್ಲ ಅನ್ನೋ ಟೈಮ್ಗೆ ವೀರಕಾಪುತ್ರ ಶ್ರೀನಿವಾಸ್ ಅವರು ಒಂದು ಏನು ಬ್ಲಾಕ್ ಬಸ್ಟರ್ ಅನ್ನೋ ತರದಲ್ಲಿ ಒಂದು ಎಂಟ್ರಿ. ಸರ್ ನಿಮ್ದು ಈಗ ನಮ್ಮ ಗುರುಗಳ ವಿಷಯಕ್ಕೆ ಬರ್ತೀನಿ. ಯಾಕಂದ್ರೆ ನಮ್ಮ ಗುರುಗಳು ಅಪ್ರೂವ್ ಸಿಗೋದು ನಾನು, ಅವರು ಸಿಕ್ತಾಗೆಲ್ಲ ಅದು ಇದು ಏನೇನೋ ಮಾತಾಡಿ ತಲೆ ತಿಂತಾ ಇರ್ತೀನಿ. ಈ ಸಿನಿಮಾಗೂ ಅಷ್ಟೇ ಪ್ರತಿಯೊಂದು ಗುರುಗಳೇ ಸಾಂಗ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬರ್ಬೇಕು ನಂಗೆ ಸಾಂಗು ಎಲ್ಲ ಕೇಳಿ. ಅವರು ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ. ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ದಂಗೆ ಯಾವುದೋ ಒಂದು ಸಾಂಗ್ ಮಾಡ್ತಾ ಇದ್ದೀನಿ, ತಡಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಅದ್ಭುತವಾದ ಸಾಂಗು ನೀವೇ ನೋಡಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲ ಸೇರಿರೋದು. ದಯಮಾಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಒಂದು ಒಳ್ಳೊಳ್ಳೆ ಮಾತು, ನೀವು ಬಂದು ಸಿನಿಮಾ ನೋಡಿ ಆಯ್ತಾ. ಖಂಡಿತವಾಗ್ಲೂ ನಾನೇ ಚಿತ್ರಕಥೆ ಸಂಭಾಷಣೆ ಬರ್ತಿರೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲಪ್ಪ ನೀನು ಅವತ್ತು ಸ್ಟೇಜ್ ಮೇಲೆ ಹೇಳಿದ್ದು ತಪ್ಪು ಹೇಳಿದ್ದು ಅಂತ ನೀವು ನನಗೆ ನೇರವಾಗಿ ಹೇಳ್ಬೋದು. ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಈ ಕತೆ, ಈ ಸಿನಿಮಾ ನಿಮಗೆ ಮೋಸ ಮಾಡಲ್ಲ. ಯಾರೇ ಪ್ರೇಕ್ಷಕ ಬಂದ್ರು ಅವ್ನು ಕೊಟ್ಟು ದುಡ್ಡಿಗೆ ಖಂಡಿತ ಮೋಸ ಮಾಡಲ್ಲ. ಯಾಕಂದ್ರೆ ಇದು ಮೆಸೇಜ್ ಅಂದ್ರೆ ಏನೋ ಮೆಸೇಜ್ ಹೇಳ್ಬೇಕು ಅಂತ ಮಾಡಿರೋ ಸಿನಿಮಾ ಅಲ್ಲ. ಕಮರ್ಷಿಯಲ್ ಆಗಿ ಕೂಡ ಏನೇನು ಎಲಿಮೆಂಟ್ಸ್ಗಳು ಬೇಕು ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡೋರ್ಗೂ ಕೂಡ ಅವ್ರಿಗೂ ವಿಷಯ ಇದೆ. ಮತ್ತೆ ಒಬ್ಬ ಮನುಷ್ಯ ತನ್ನನ್ನು ತಾನು ತಿದ್ಕೊಳ್ಳೋದಕ್ಕೆ ಒಂದು ವಿಷಯನೂ ಇದೆ. ಮತ್ತೆ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರು, ಸ್ವಾತಿ ಮೇಡಮ್, ಅಶ್ವಿನ್ ಹಾಸನ್, ನಮ್ಮ ರಂಗಣ್ಣ, ಇನ್ನೊಬ್ರು ವಿಘ್ನೇಶ್ ಅಂತ ಅದು ಬಂದೇ ಇಲ್ಲ ಅಂದ್ಕೊಳ್ತೀನಿ. ಪ್ರತಿಯೊಬ್ರು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ನಮ್ಮ ಪುಟ್ಟಮ್ಮ ಬಿಲ್ವಾ ಅಂತ, ಬಿಲ್ವಾ ಇದ್ದಾಳಮ್ಮ ಒಂಚೂರು ಮುಖ ತೋರ್ಸು. ಈ ಹುಡುಗಿ ತುಂಬಾ ಚೂಟಿ ಹುಡುಗಿ, ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾಳೆ. ದಯಮಾಡಿ ನಿಮ್ಮ ಆಶೀರ್ವಾದ ಆ ಮಗು ಮೇಲೂ ಬೇಕು. ಯಾರನ್ನಾದ್ರೂ ಬಿಟ್ಟಿದ್ರೆ, ಯಾರನ್ನಾದ್ರೂ ಹೆಸರು ಬಿಟ್ಟಿದ್ರೆ, ತಪ್ಪಾಗಿದ್ರೆ ಕ್ಷಮಿಸಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ದಿಗ್ಗಜರೆಲ್ಲ ಇಲ್ಲಿದ್ದಾರೆ. ಅವರು ಸಾಮಾನ್ಯವಾಗಿ ಎಲ್ಲ ಪತ್ರಿಕಾಗೋಷ್ಠಿಗಳಿಗೆ ಬರಲ್ಲ ಅಂಥವರೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಖುಷಿ ಆಯಿತು. ಅದು ಸಿನಿಮಾದ ಬಗ್ಗೆ
ಒಂದು ನಂಬಿಕೆ. ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡಕ್ಕೆ ವರ ಅಂತ ನಾವು ಇವತ್ತಿಗೂ ಅಂದ್ಕೊಂಡಿದ್ರೆ ಬಹುಶಃ ನಾವು ಇನ್ನೂ ಎಚ್ಚೆತ್ತುಕೊಳ್ಳುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ನಾನು ನಂಬಿದ್ದೇನೆ. ಪದೇ ಪದೇ ಪ್ಯಾನ್ ಇಂಡಿಯಾ ಮಾತನಾಡ್ತಾರೆ. ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಇವತ್ತು ಥಿಯೇಟ್ರಿಗೂ ಜನ ಬರ್ತಿಲ್ಲ, OTTಗೂ ಸಿನಿಮಾ ಹೋಗ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇನ್ನೂ ಪ್ಯಾನ್ ಇಂಡಿಯಾ ಭ್ರಮೆಯಲ್ಲಿ ನಾವಿದ್ದರೆ ಯಾವುದೋ ಒಂದು ಸಿನಿಮಾ ಬಂತು ನಮ್ಮನ್ನು ಉದ್ಧಾರ ಮಾಡ್ತು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಅಂಥ ಸಂದರ್ಭದಲ್ಲಿ ವಿಕಾಸ ಪರ್ವ ಅನ್ನೋಂಥದ್ದು ನಿಜಕ್ಕೂ ಕನ್ನಡ ಚಿತ್ರರಂಗದ ದೃಷ್ಟಿಯಿಂದಲೂ ಕೂಡ ಒಂದು ವಿಕಾಸ ಪರ್ವವಾಗಲಿ. ನಾಗೇಶ್ ಅವರು ನನ್ನ ಆತ್ಮೀಯರು, ಗೆಳೆಯರು. ಅವರಿಗೆ ಸಾಹಿತ್ಯದ ಒಲವಿದೆ, ಕವಿ ಕೂಡ, ಉದ್ಯಮಿ. ಅವರು ದುಡಿದ ಹಣವನ್ನು ಇಲ್ಲಿ ಹಾಕ್ತಿದ್ದಾರೆ ಅನ್ನೋಂಥದ್ದು ಒಂದು. ಎರಡನೇದು, ಓಕೆ ನಾನು ನಿಮ್ಮನ್ನೇ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಅಕ್ಷರ ಪ್ರೀತಿ ಇರುವಂಥವರು ಈ ಕ್ಷೇತ್ರದಲ್ಲಿ ತೊಡಸ್ಕೊಳ್ತಾ ಇದ್ದಾರೆ, ಅಂದರೆ ಒಂದು ಪ್ಯಾಷನ್ ಇದೆ ಅನ್ನೋಂಥದ್ದು. ಅವೆರಡೂ ಕೂಡ ಈ ಸಿನಿಮಾದ ಬಗ್ಗೆ ನಂಬಿಕೆ ಇಡಲಿಕ್ಕೆ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ಈ ಸಿನಿಮಾ ಅಂತ ಅನ್ಕೊಂಡಾಗ್ಲೇ, ಸಿನಿಮಾ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಾಗ್ಲೇ ನಮ್ಮ ಸಿನಿಮಾಗೆ, ನಮ್ಮ ಪ್ರೆಸ್ ಮೀಟ್ಗೆ ನನ್ನ ಪ್ರೀತಿಯ ಶ್ರೀನಾಥಣ್ಣ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಿನಿಮಾ ಶುರು ಮಾಡಬೇಕು ಅಂದಾಗ ಹಾಡು ಇರಲಿಲ್ಲ. ಕೊನೆಗೆ ವಿಶ್ರುತ್ ಅವರು ಹಾಡಬೇಕು ಅಂದರು. ಹಾಡುಗಳು ಅಂದ ತಕ್ಷಣ ಅದನ್ನು ನಾಗೇಂದ್ರ ಪ್ರಸಾದ್ ಅವರೇ ಬರೀಬೇಕು. ಹೈದರಾಬಾದಲ್ಲಿದ್ದೆ, ಅಲ್ಲಿಂದ ಫೋನ್ ಮಾಡಿ ಸರ್ ನೀವೇ ಬರೀಬೇಕು ಅಂದೆ. ಅವ್ರು ಏನೂ ಮಾತಾಡಲಿಲ್ಲ, ಸೀದಾ ಬರೆದ್ರಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಬರೆದಿದ್ದೀರಾ. ಆಮೇಲೆ ಇದು ಬರೀ ಎಲ್ಲರೂ ಒಬ್ಬರೊಬ್ಬರು ಹೊಗಳ್ತಾ ಇದ್ದಾರೆ, ನಾನು ಹಂಗೇನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಟೈಮ್ ಇಲ್ಲ, ಅಣ್ಣಂಗೆ ಬೇಗ ಕಳಿಸ್ಕೊಡ್ಬೇಕು ಅಂತ ಹೇಳಿದರು. ಹಾಗಾಗಿ 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಮತ್ತು ವೇಲು ಸರ್, ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್ ನಮ್ಮ ಸಿನಿಮಾ ಹಾಡುಗಳು ನಿಮಗೆ, ನೀವು ದುಡ್ಡು ಕೊಟ್ಟರು ಕೊಡದೇ ಇದ್ರು ಅಂತ. ಪಾಪ ಅವ್ರು ಕೊಟ್ಟರು, ಅದು ಅವ್ರ ಒಳ್ಳೆತನ. ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಕೊಡದೇ ಇದ್ರು ನಿಮಗೇನೆ, ಅದು ಬೇರೆ ಯಾರಿಗೂ ನಾನು ಕೊಡೋಕ್ಕೆ ಖಂಡಿತವಾಗ್ಲೂ ರೆಡಿ ಇರಲೇ ಇಲ್ಲ. ಅದು ನಿಮ್ಗೆ ನೇರವಾಗಿ ಹೇಳಿದ್ದೆ, ನೀವು ಅದಕ್ಕೆ ತುಂಬ ಸಂತೋಷವಾಗಿ ಒಪ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವೀರಕಪುತ್ರ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಗೆಳೆಯ, ಈಗ ನನ್ನನ್ನು ಕವಿ ಮಾಡೋಕ್ಕೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಂದೊಂದು ಪುಸ್ತಕ ಹೊರಗಡೆ ಬರುತ್ತೆ, ಕವನ ಸಂಕಲನಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಪ್ರೀತಿಯ ಗೆಳೆಯ ಗೌತಮ್, ಕಾನಿಷ್ಕ ಹೋಟೆಲ್ ಮಾಲೀಕ, ನನಗೆ ತುಂಬ ಆತ್ಮೀಯ. ಈ ಸಿನಿಮಾಕ್ಕೆ ಎಲ್ಲ ಥರದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಗೌತಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರಗಳು. ಜೊತೆಗೆ ನಾನು ಸುಮ್ಮನೆ ಒಂದು ಮೆಸೇಜ್ ಹಾಕಿದ್ದಕ್ಕೆ, ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ತುಂಬ ಜನ ನನ್ನ ಸ್ನೇಹಿತರು ಬಂದಿದ್ದಾರೆ. ಕನ್ನಡ ಸತ್ತ ರಂಗಣ್ಣ ಬಂದಿದ್ದಾರೆ, ರವಿಶಂಕರ್ ಸರ್ ಬಂದಿದ್ದಾರೆ, ನಮ್ಮ ರೋಟರಿ ಕ್ಲಬ್ಬಿಂದ ಸುಮಾರು ಜನ ಪ್ರೆಸಿಡೆಂಟ್ಸ್ಗಳು ಬಂದಿದ್ದಾರೆ, ಸೆಕ್ರೆಟರಿಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನ ಹೇಳ್ತೀನಿ. ಈ ಸಿನಿಮಾ ಏನೋ ದುಡ್ಡು ಮಾಡಬೇಕು ಅಂತ ಮಾಡಿದ ಸಿನಿಮಾ ಏನಲ್ಲ, ಹಾಗಂತ ದುಡ್ಡು ಬೇಡ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಯಾರನ್ನೋ ಸ್ಟಾರ್ ಮಾಡೋಕ್ಕೆ ಹೊರಟಿರೋ ಸಿನಿಮಾನೂ ಅಲ್ಲ. ನಾನು ಯಾವತ್ತೂ ಒಂದು ಪುಸ್ತಕ ಓದಿದರೆ ಆ ಪುಸ್ತಕದಲ್ಲಿ ಏನಾದರೂ ಒಂದು ಸಂದೇಶ ಇರಬೇಕು, ಅಟ್ಲೀಸ್ಟ್ ಓದಿದ ಕೆಲವ್ರ ಮನಸ್ಸಿಗೆ ಮುಟ್ಟಬೇಕು ಅಂತ ಭಾವಿಸೋನು. ಅದೇ ಥರ ಈ ಸಿನಿಮಾನೂ ಕೂಡ, ಈ ಸಿನಿಮಾ ನೋಡಿದವರಿಗೆ ಮನರಂಜನೆಯ ಜೊತೆಗೆ ಮನೆಗೆ ತಗೊಂಡು ಹೋಗೋದಕ್ಕೆ ಸಂದೇಶ ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಅಂಶ ಇರಲೇಬೇಕು ಅಂತ ತುಂಬ ಯೋಚನೆ ಮಾಡಿ ಈ ಕಥೆನ ಒಪ್ಕೊಂಡು, ನಾನು ಆ್ಯಕ್ಚುಲಿ ನನ್ನ ಈ ವಯಸ್ಸಲ್ಲಿ ನಾನು ಸಿನಿಮಾಗೆ ಹೀರೋ ಆಗಬೇಕು ಅಂತ ಖಂಡಿತವಾಗ್ಲೂ ಆಸೆ ಇರಲಿಲ್ಲ. ಬಟ್ ಸಿನಿಮಾ ಕತೆ ಅದನ್ನು ಖಂಡಿತವಾಗಿ ಹಣ ಇಲ್ಲಿ ಬರಿಬೇಡಿ. ಏನು ವಯಸ್ಸಾಗಿ ಹೋಗಿದ್ಯಾ? ಇಂಡೈರೆಕ್ಟ್ ನನಗೆ ಹೇಳ್ತಾ ಇದ್ದೀರಾ? ನಾನು ಇನ್ನೂ ಹೀರೋ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಇವರಾಗಲೇ ನೀವೇ ಕೊಟ್ಟರು ಮಾಡ್ತಾರೆ ಶ್ರೀನಾಥ್. ಥ್ಯಾಂಕ್ ಯು ಅಣ್ಣ. ಕತೆಗೆ ಪೂರಕವಾಗಿತ್ತು. ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ನನಗೂ ಅನ್ನಿಸ್ತು, ನಿರ್ದೇಶಕರಿಗೆ ಅನ್ನಿಸ್ತು, ನಮ್ಮ ಕತೆಗಾರರಿಗೆ ಅನ್ನಿಸ್ತು. ಇನ್ನೇನು ನಾನು ಏನು ಬೇಡ ಅನ್ಬೇಕು, ಆಯಿತು ಅಂತ ಒಪ್ಕೊಂಡೆ. ಫಸ್ಟು ಹಾಡು ಇರಲಿಲ್ಲ, ಹಾಡು ಹಾಕಿದ್ರು. ಆಮೇಲೆ ಡ್ಯಾನ್ಸು ಮಾಡಿಸ್ಬಿಟ್ರು. ಇರಲಿ, ಎಲ್ಲ ಇದೆ, ನೋಡೋಣ ಹೆಂಗಾಗತ್ತೆ ಅಂತ. ಬಟ್ ಒಂದು ಭರವಸೆ ಅಂತೂ ನನಗಿದೆ, ನಮ್ಮ ಸಿನಿಮಾಗೆ ಬಂದವರಿಗೆ ಬೇಜಾರಾಗಲ್ಲ. ಸಿನಿಮಾ ಮುಗಿಸ್ಕೊಂಡು ಹೋಗುವಾಗ ನಮ್ಗೆ ಯಾರಿಗೂ ಬೈಯಲ್ಲ, ಇಷ್ಟು ಗ್ಯಾರಂಟಿ ಖಂಡಿತವಾಗ್ಲೂ ನನಗಿದೆ. ಆಮೇಲೆ ಸಿನಿಮಾಗೆ ಪರಿಸ್ಥಿತಿ ಹೆಂಗೆಂಗೋ ಇದೆ, ಅದು ಇದು ಏನೇನೋ ಹೇಳ್ತಾರೆ. ಸತ್ಯವಾಗ್ಲೂ ಹೇಳ್ತೀನಿ, ಅದೆಲ್ಲ ತಾತ್ಕಾಲಿಕ. ಕನ್ನಡ ಚಿತ್ರರಂಗ ಮತ್ತೆ ಉತ್ತುಂಗಕ್ಕೆ ಬರುತ್ತೆ, ಕನ್ನಡ ಸಿನಿಮಾಗಳು ಮತ್ತೆ ಗೆಲ್ತವೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಇದ್ರ ಬಗ್ಗೆ ದೃಢವಾದ ನಂಬಿಕೆ ನನಗಿದೆ. ಅದು ನಮ್ಮ ಸಿನಿಮಾದಿಂದನೇ ಶುರುವಾದರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ಆಮೇಲೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಮಾಧ್ಯಮ ಮಿತ್ರರು ಸಹಕಾರ ಕೊಡಲೇಬೇಕು.
ಅವರಿಂದನೇ, ಒಳ್ಳೇದಿರಲಿ ಕೆಟ್ಟದಿರಲಿ ಗೊತ್ತಾಗೋದು ಮಾಧ್ಯಮದಿಂದನೇ. ನಮ್ಮ ಸಿನಿಮಾ ಈ ಥರ ಒಂದು ಬರ್ತಾ ಇದೆ ಅಂತ ನಮ್ಮ ಸಿನಿಮಾ ಮಾಧ್ಯಮದ ಪತ್ರಕರ್ತರು, ಎಲ್ಲ ಮಾಧ್ಯಮ ಮಿತ್ರರು ಎಷ್ಟು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿರೋ ಅಷ್ಟು ಜನ ಸಿನಿಮಾಗೆ ಬರ್ತಾರೆ. ಅದ್ರ ಶ್ರೇಯ ನಿಮಗೆ ಖಂಡಿತವಾಗ್ಲೂ ಸಲ್ಲುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ ಅಂತ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ 4 ಒಳ್ಳೆ ಮಾತಾಡಿದರೆ ವಿಕಾಸ ಪರ್ವ ನಿಜವಾಗ್ಲೂ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ. ಮತ್ತೊಮ್ಮೆ ಜಾಸ್ತಿ ಯಾರ ಬಗ್ಗೆನೂ ಮಾತಾಡದೆ ನಮ್ಮ ಇಡೀ ತಂಡದಲ್ಲಿ ಒಬ್ಬೊಬ್ಬರ ಹೆಸರು ತಗೋತಾ ಹೋದ್ರೆ ಲೇಟ್ ಆಗುತ್ತೆ ಅನ್ನ ಬೈತಿದ್ದೆ ನಂಗೆ ಇಲ್ಲಿ ಪಕ್ಕದಲ್ಲಿ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಮೊದಲನೇ ಕತೆ ಬರೆಯೋಕ್ಕೆ ಶುರು ಮಾಡೋದ್ರಿಂದ ಎಲ್ಲ ತಾಂತ್ರಿಕ ವರ್ಗ ಮತ್ತು ನಮಗೆ ಊಟ ಹಾಕಿದವರಿಂದ ಹಿಡಿದು ಈ ಸಿನಿಮಾಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರೋ ಎಲ್ಲರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಆದಷ್ಟು ಬೇಗ, ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಸರ್. ಸಿನಿಮಾ ಸಂಪೂರ್ಣ ರೆಡಿ ಇದೆ ಸರ್, ಎಲ್ಲ ಆಗಿದೆ. ಬೇರೆ ಏನಾದರೂ ಮಾಧ್ಯಮದವರಿಗೆ ಪ್ರಶ್ನೆಗಳಿದೆಯಾ? ಸ್ವಲ್ಪ ಹಿಂದೆ ಇಲ್ಲಿ ಕೂತಿರೋರು ಸ್ವಲ್ಪ ಹಿಂದೆ ತಲೆಯಿಂದ ಹಾಕೊಳ್ಳಿ. ಒಂದು ನಿಮಿಷ ರೀ.